ಓಂ ಉತ್ಕ್ರಾಂತಿಗತ್ಯಾದೀನಾಂ ಓಂ 2ನೇ ಅಧ್ಯಾಯದ 3ನೇ ಪಾದದ 20ನೇ ಸೂತ್ರ. ಅಲ್ಲಿ ಈ ಉತ್ಕ್ರಾಂತಿ ಅಧಿಕರಣ ಅನ್ನುವಂಥ ಅಧಿಕರಣ ಈಗ ಹೊರಟಿದೆ. ಪರಮಾತ್ಮನಿಗೆ ಅಧೀನವಾಗಿ ಈ ಜೀವ ಈ ಶರೀರದಿಂದ ಹೋಗುವುದು, ಮತ್ತೆ ಈ ಶರೀರಕ್ಕೆ ಬರುವುದು, ಬೇರೆ ಬೇರೆ ಲೋಕಗಳನ್ನು ಸಂಚರಿಸುವುದು, ಇದನ್ನೆಲ್ಲ ಮಾಡ್ತಾನೆ ಅಂತ ಒಂದು ಅಲ್ಲಿ ಅಭಿಪ್ರಾಯ ಹೇಳಿದ್ದಾರೆ. ವ್ಯಾಪ್ತಾಹ ಆತ್ಮಾನಃ ಅಂತ ಹೇಳಿರುವುದೇನಿದೆ ಅದು ಪರಮಾತ್ಮನ ಬಗ್ಗೆ ಹೇಳಿರೋದು, ಅವನೇ ವ್ಯಾಪ್ತ. ಅಣುವಿಶೇಷ ಆತ್ಮ ಅಂತ ಹೇಳಿರುವುದು ಜೀವನ ಬಗ್ಗೆ. ಆದ್ರಿಂದ ಅವೆರಡೂ ಶ್ರುತಿಗಳಿಗೆ ಯಾವುದೇ ವಿರೋಧ ಇಲ್ಲ. ಒಬ್ಬನೇ ಆತ್ಮನ ಬಗ್ಗೆ ಅದು ಹೇಳ್ತಾನೆ ಇಲ್ಲ, ಅದು ಹೇಳ್ತಿರುವುದೇ ಬೇರೆ ಬೇರೆ ಆತ್ಮರ ಬಗ್ಗೆನೆ. ಮುಂದೆ ಓಂ ಸ್ವಾತ್ಮನಾಚ ಉತ್ತರಯೋಹ ಅಂತ 21ನೇ ಸೂತ್ರ. ತತ್ರ ಸ್ವಾತಂತ್ರ್ಯ ಪ್ರತೀತೆ ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯ ಓದ್ತಾ ಇದ್ದೇನೆ. ಏಕಃ ಪ್ರಸೂಯತೆ ಜಂತು ಏಕ ಇವ ಪ್ರಮೀಯತೆ, ಏಕೋನುಭುಂಕ್ತೆ ಸುಕೃತಂ ಏಕ ಏವಚ ದುಷ್ಕೃತಂ. ಜೀವಾತ್ಮನ ಕ್ರಿಯೆಗಳನ್ನ ಏನು ಶ್ರುತಿ ವರ್ಣನೆ ಮಾಡಿದೆಯಲ್ಲ, ಅದು ಇನ್ನೊಬ್ಬರ ಅಧೀನವಿಲ್ಲದೆ, ಇನ್ನೊಬ್ಬರ ಹತೋಟಿ ಇಲ್ಲದೆ ತಾನೇ ಆ ಕ್ರಿಯೆಗಳನ್ನು ಅವನೇನಾದ್ರು ಮಾಡ್ತಾನ ಅಂತ ಅದನ್ನು ಓದಿದಾಗ ನಮಗನಿಸ್ತದೆ. ಅದಕ್ಕೆ ಉತ್ತರ ಹೇಳ್ತಾರೆ, ತಾನೊಬ್ಬನೇ ಅದನ್ನೆಲ್ಲ ಮಾಡೋದಿಲ್ಲ, ಅವನು ಪರಮಾತ್ಮನ ಅಧೀನವಾಗಿಯೇ ಎಲ್ಲವನ್ನೂ ಮಾಡ್ತಾನೆ. ಪರಮಾತ್ಮನ ಅಧೀನತೆಯನ್ನು ಕೂಡ ತೋರಿಸುವುದು ನಮ್ಮ ಉದ್ದೇಶವಾಗಿದೆ ಅಂತ ನಮ್ಮ ತಾತ್ಪರ್ಯ ಇದೆ. ಸ ಏತೇನೈವ ಸ್ವಾತ್ಮನ ಪರಿಣಾಮಂ ಗರ್ಭಂ ಅನುಪ್ರವಿಶತೆ. ಏತೇನೈವ ಸ್ವಾತ್ಮನ, ಈ ಸ್ವಾತ್ಮ ಅಂದ್ರೆ ತನ್ನ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ, ಅವನಿಂದಲೇ ಅವನ ಅಧೀನನಾಗಿಯೇ ಈ ಗರ್ಭದೊಳಗೆ ಪ್ರವೇಶ ಮಾಡ್ತಾನೆ, ಗರ್ಭದಿಂದ ಹೊರಗೆ ಬರ್ತಾನೆ. ಇದೆಲ್ಲವನ್ನು ಕೂಡ ಪರಮಾತ್ಮನ ಅಧೀನನಾಗಿಯೇ ಮಾಡ್ತಾನೆ, ಹೊರತು ಸ್ವತಂತ್ರವಾಗಿ ಅವನಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಸ್ವಾತ್ಮನಾಚ ಉತ್ತರಯೋಹ ಅನ್ನೋ ಈ ಶ್ರುತಿ ವಿವರಿಸ್ತಾ ಇದೆ. ಪರೇಣ ಜಾಯತೆ, ಅವನಿಂದಲೇ ಹುಟ್ಟುತ್ತಾನೆ, ಸರ್ವೋತ್ತಮನಾದ ಅವನಿಂದಲೇ ಕರ್ಮ ಮಾಡ್ತಾನೆ, ಅವನಿಂದಲೇ ನೀಯತೆ ಉನ್ನೀಯತೆ, ಮೇಲೆ ಕರ್ಕೊಂಡು ಹೋಗ್ತಾನೆ, ಮತ್ತೆ ಕೆಳಗೆ ಬರ್ತಾನೆ, ಇದೆಲ್ಲವೂ ಆಗುವುದು ಅವನಿಂದಲೇ ಅಂತ ಅರ್ಥ. ಈ ಮೇಲೊಂದು ಕಡೆ ಶ್ರುತಿ ಬಂತಲ್ಲ, ಏಕಃ ಪ್ರಸೂಯತೆ ಜಂತು ಅಂತ. ಏಕಃ ಅಂತಂದ್ರೆ ತಾನು ಒಬ್ಬನೇ ಎಲ್ಲವನ್ನೂ ಮಾಡ್ತಾನೆ ಅಂತ ಅಭಿಪ್ರಾಯ ಅಲ್ಲ. ಅದ್ರ ಪರಮಾತ್ಮನ ಅಧೀನವಾಗಿಯೇ ಮಾಡ್ತಾನೆ. ಆದ್ರೆ ಆ ಜೀವ ತಾನು ಅದನ್ನು ಮಾಡುವಾಗ ಅವನ ಬಂಧುಗಳು, ಮಿತ್ರರು ಇತ್ಯಾದಿಗಳು ಯಾರೂ ಇರೋದಿಲ್ಲ, ಏಕಾಂಗಿಯಾಗಿರ್ತಾನೆ ಅಂತ ಏಕಃ ಅಂತ ಅನ್ನೋದಕ್ಕೆ ಅರ್ಥ ಅಷ್ಟೆ. ಉನ್ನೀಯತೆ ಅಂದ್ರೆ ಉತ್ಕೃಷ್ಟವಾದ ನಯನ, ಮೇಲ್ಗಡೆ ಒಯ್ಯಲ್ಪಡ್ತಾನೆ. ಮತ್ತೆ ನೀಯತೆ ಅಂದ್ರೆ ಕೆಳಗೆ ಬೇರೆ ಲೋಕಗಳು ಒಯ್ಯಲ್ಪಡ್ತಾನೆ ಅಂತ, ಹೀಗೆ ಅವನನ್ನ ಅಭಿಪ್ರಾಯ ಪಡ್ತಾರೆ. ಆ ಶ್ರುತಿ ಆ ಜೀವನ ಬಗ್ಗೆ ವರ್ಣನೆ ಮಾಡ್ತಾರೆ. ತಮ್ವಾ ಏತಂ ಅಭಿವದಂತಿ ಸ್ವಾತ್ಮೇತಿ ಅಂತ ಆ ಪರಮಾತ್ಮನನ್ನೇ ಸ್ವಾತ್ಮ ಎಂಬುದಾಗಿ ಶಾಸ್ತ್ರಗಳಲ್ಲಿ ವರ್ಣನೆ ಮಾಡ್ತಾರೆ. ನಮ್ಮೆಲ್ಲರ ಅಂತರ್ಯಾಮಿಯಾಗಿದ್ದು ನಮ್ಮೆಲ್ಲರ ಕ್ರಿಯೆಗಳನ್ನು ಅವನು ನಿಯಂತ್ರಿಸುವುದರಿಂದಲೇ ಅವನಿಗೆ ಸ್ವಾತ್ಮ ಅಂತ ಹೀಗೆ ಹೆಸರಿದೆ ಅಂತ ತಾತ್ಪರ್ಯ. ಈ ಒಂದು ವೇದವಾಕ್ಯ, ಈ ಸೂತ್ರದಲ್ಲಿ, ಈ ಸೂತ್ರದ ಭಾಷ್ಯದಲ್ಲಿ ನಾವು ನೋಡ್ತಾ ಇರುವ ವೇದವಾಕ್ಯಗಳಿಗೆ ಅನುಸಾರವಾಗಿ ಅವನು ಅಸ್ವತಂತ್ರನಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾನೆ ಅಂತ ಗೊತ್ತಾಗ್ತದೆ. ಏಷ ಹ್ಯಾನಂದಮಾದತ್ತೆ, ಏಷ ಹ್ಯೇನಂ ಜೀವಂ ಅಭಿಜೀವಯತಿ, ಏಷ ಉದ್ಗಮಯತಿ. ಇದು ಇನ್ನೊಂದು ಶ್ರುತಿ. ಏಷಃ ಹಿ ಆನಂದಮಾದತ್ತೆ, ಪರಮಾತ್ಮನೇ ಜೀವರು ಮಾಡಿದ ಪುಣ್ಯದ ಕರ್ಮದ ಫಲವನ್ನು ಆದತ್ತೆ ಸ್ವೀಕಾರ ಮಾಡ್ತಾನೆ. ಇಲ್ಲದ್ರೆ ಸಾರವನ್ನು ಅವನೇ ಸ್ವೀಕಾರ ಮಾಡ್ತಾನೆ ಅಂತ ನಮ್ಗೆ ಗೊತ್ತಿದೆ. ಹೀಗೆ ಸಾರವನ್ನು ಸ್ವೀಕಾರ ಮಾಡುವವನು ಅವನೇ ಆಗಿದ್ದಾನೆ. ಆ ಜೀವನನ್ನ ಜೀವಿತನನ್ನಾಗಿ ಮಾಡುವವನು, ಅವನಲ್ಲಿ ಜೀವ ಇಡುವವನು ಈ ಪರಮಾತ್ಮನೇ. ಅಭಿಜೀವಯತಿ ಉಜ್ಜೀವಯತಿ ಅಂದ್ರೆ ಅವನನ್ನ ಚೇತನಯುಕ್ತನನ್ನಾಗಿ ಮಾಡುವುದು, ಅವನಲ್ಲಿ ಆ ಕ್ರಿಯೆಗಳನ್ನು ತುಂಬುವುದು ಅಂತ ಹೀಗರ್ಥ. ಅದನ್ನೆಲ್ಲ ಮಾಡುವವನು ಈ ಪರಮಾತ್ಮನೇ ಆಗಿದ್ದಾನೆ, ಹೊರತು ಬೇರೆ ಯಾರೂ ಇಲ್ಲ ಅಂತ ಅದರ ತಾತ್ಪರ್ಯ. ಆದ್ರಿಂದ ಅವನಿಗೆ ಅಸ್ವಾತಂತ್ರ್ಯನೂ ತಿಳಿದು ಬಂತು ಅಂತ
ಈ ಸ್ವಾತ್ಮನಾಚ ಉತ್ತರಯೋ ಅನ್ನೋ ಮಾತ್ರ ಅಭಿಪ್ರಾಯ. ಇತಿ ಉತ್ತರಯೋ ವಾಕ್ಯಯೋ ಪರಮಾತ್ಮನೈವ ಉತ್ಕ್ರಾಂತ್ಯಾದಯ. ಇವೆಲ್ಲ ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯ ನಾನು ಓದ್ತಿರೋದು. ಮತ್ತು ಪರಮಾತ್ಮನ ಅಧೀನಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ನಾಣೋ ಅತಸ್ಥುತೆ ಇತಿ ಚೇನ್ನ ಅಧಿಕಾರಾತ್ ಅಂತ 21ನೇ ಸೂತ್ರ. ವ್ಯಾಪ್ತಾ ಹ್ಯಾತ್ಮಾನಃ ಚೇತನಃ ನಿರ್ಗುಣಶ್ಚ ಇತಿ ಶ್ರುತೇ ನ ಅಣು ಜೀವ ಇತಿ ಚೇತ್. ಜೀವನ ಅಣು ಅಂತ ಹೇಗೆ ಹೇಳ್ತೀರಿ, ಅವ್ರು ವ್ಯಾಪ್ತ ಅಂತ ಹೇಳಿದಾರಲ್ವಾ ಅಂದ್ರೆ ಇತಿ ಪರಮಾತ್ಮಾಧಿಕಾರಾತ್ ಇತಿ ಚೇನ್ನ ಇತರಾಧಿಕಾರಾತ್. ನೀವು ಮಾತಾಡ್ತಾ ಇರೋ ಜೀವನ ಬಗ್ಗೆ ಅದು ಹೇಳ್ತಾನೆ ಇಲ್ಲ, ಅದು ಹೇಳ್ತಿರೋದು ಪರಮಾತ್ಮನ ಬಗ್ಗೆ ಹೇಳ್ತಾ ಇದೆ. ಪರಮಾತ್ಮನ ಬಗ್ಗೆ ಹೇಳ್ತಿರೋದ್ರಿಂದ ಜೀವನನ್ನ ಅಣು ಅಂತ ಹೇಳುವ ವೇದವಾಕ್ಯಕ್ಕೂ ವ್ಯಾಪ್ತ ಅಂತ ಹೇಳುವ ಮಾತಿಗೂ ವಿರೋಧ ಇಲ್ಲೇ ಇಲ್ಲ. ವ್ಯಾಪ್ತ ಅಂತ ಹೇಳ್ತಿರುವುದು ಪರಮಾತ್ಮನನ್ನ. ಸ ಆತ್ಮ ಇದಂ ಸೃಜತೆ ಸದ್ವಿಧಾ ಇದಂ ಬಿಭರ್ತಿ ಅಂತರ್ಬಹಿಶ್ಚ ಸ ಬಹುಧಾ ಇದಂ ಅನುಪ್ರವಿಶ್ಯ ಆತ್ಮನಃ ಅಭಿನಯತೆ. ಸ ಆತ್ಮ ಸ ಈಶಃ ಸ ವಿಷ್ಣು ಸ ಪರಃ ಪರೋವರಿಯಾನ್. ಅವನೊಬ್ಬನೇ ಈ ಜೀವ, ಈ ಒಬ್ಬನೇ ಪರಮಾತ್ಮನ ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ಅವನೇನ್ ಮಾಡ್ತಾನೆ ಅಂದ್ರೆ ಇದಂ ಸೃಜತಿ, ಈ ಜಗತ್ತೆಲ್ಲವನ್ನು ಸೃಷ್ಟಿಸ್ತಾನೆ. ಒಳಗೂ ಹೊರಗೂ ಎರಡೆರಡು ರೂಪಗಳಿಂದ ಈ ಪ್ರಪಂಚವನ್ನ ಧರಿಸಿದ್ದಾನ ಅವನು. ಸರಿಯಾ? ಸ ಬಹುಧಾ ಇದಂ ಅನುಪ್ರವಿಶ್ಯ, ಅನೇಕ ರೂಪಗಳಿಂದ ಇದನ್ನು ಪ್ರವೇಶ ಮಾಡಿ ಆತ್ಮನಃ ಅಭಿನಯತೆ, ತನಗೆ ಬೇಕಾದಂತೆ ಈ ಜಗತ್ತನ್ನ ಅವನು ಪ್ರೇರಿಸ್ತಾನೆ. ಅವನು ಆತ್ಮ ಎಂಬ ಏಕವಚನದಿಂದ ಬಹುವಚನದಿಂದ ಎಲ್ಲಾ ಶಬ್ದಗಳಿಂದ ಅವನೇ ವಾಚ್ಯನಾಗಿದ್ದಾನೆ. ಮುಂದೆ ಏಕಶಬ್ದೇ ದ್ವಿಶಬ್ದ ಇಷ್ಟ ಅಂತ ಒಂದು ವೇದವಾಕ್ಯ ಇದೆ, ಒಂದು ಪುರಾಣ ವಾಕ್ಯ ಇದೆ, ಭವಿಷ್ಯತ್ ಪುರಾಣತ್ತ. ಏಕವಚನ ಶಬ್ದಗಳಿಂದಲೂ ದ್ವಿವಚನ ಶಬ್ದಗಳಿಂದಲೂ ಬಹುವಚನ ಶಬ್ದಗಳಿಂದಲೂ ಆ ಪರಮಾತ್ಮನನ್ನೇ ಶಾಸ್ತ್ರಗಳು ಹೇಳ್ತವೆ. ಹಾಗೆ ಮಾತ್ರ ಅವನಿಗೇನು ಭಿನ್ನತೆ ಬರೋದಿಲ್ಲ. ಹೀಗೆ ಪರಮಾತ್ಮನನ್ನು ಹೇಳ್ತಾ ಇದೆ ಆ ಶ್ರುತಿ, ಜೀವಾತ್ಮನನ್ನು ಅದು ಹೇಳ್ತಾನೆ ಇಲ್ಲ. ಇದಕ್ಕೊಂದು ತುಂಬಾ ಸುಂದರವಾದ ಉದಾಹರಣೆ ಅಂದ್ರೆ ರುದ್ರಾಧ್ಯಾಯ. ವ್ಯಾಪ್ತಾಹ ಹಿ ಆತ್ಮ ಚೇತನಾಹ ನಿರ್ಗುಣಾಶ್ಚ ಅಂತ ನಾವೊಂದು ಈ ವೇದವಾಕ್ಯ ನೋಡಿದ್ವಲ್ಲ. ಮತ್ತಿನ್ನೊಂದು ಬಿಟ್ರೆ ಮತ್ಸ್ಯ ಕೂರ್ಮೋ ವರಾಹೋ ನೃಸಿಂಹೋ ವಾಮನೋ ರಾಮೋ ರಾಮಕೃಷ್ಣೋ ಬುದ್ಧ ಕಲ್ಕಿರಹಂ ಶತಧಾಹಂ ಸಹಸ್ರದಾಹಂ ನೈವೇತಿ ಜಾಯಂತೆ ಮ್ರಿಯಂತೆ ಸರ್ವ ಏವ ಹೀತೆ ಪೂರ್ಣ ಅಜರಾಮೃತ ಅಂತ ಮತ್ತೊಂದು ವೇದವಾಕ್ಯ ಇದೆ. ಅದು ಬಹುವಚನವನ್ನು ಹೇಳ್ತಾ ಇದೆ. ಇಷ್ಟು ಬಿಟ್ಟರೆ ಬಹುವಚನ ಈ ಥರ ನಾನು ಬೇರೆ ಕಡೆ ಎಲ್ಲೂ ಕಂಡಿಲ್ಲ. ಆದರೆ ನಮೋ ವಿರೂಪೇಭ್ಯೋ ವಿಶ್ವರೂಪೇಭ್ಯಶ್ಚ ನಮ ಆಸೀನೇಭ್ಯ ಶಯಾನೇಭ್ಯಶ್ಚ ಅಂತ ಇಡೀ ರುದ್ರಾಧ್ಯಾಯದಲ್ಲಿ ಕೆಲವು ಅನುವಾಕಗಳಲ್ಲಿ ಇಡೀ ಅನುವಾಕ 10-20 ಸಣ್ಣ ಸಣ್ಣ ವಿಶೇಷಣಗಳೆಲ್ಲ ಪರಮಾತ್ಮನನ್ನು ಬಹುವಚನದಿಂದಲೇ ಹೇಳ್ತಾರೆ. ಅಂಥದ್ದೊಂದು ವೈಶಿಷ್ಟ್ಯ ಅಲ್ಲಿ ಕಂಡು ಬಂದಿದೆ. ತೀರಾ ಬಹುವಚನಗಳಿಂದಲೇ ಪರಮಾತ್ಮನ ಸ್ತೋತ್ರ ಮಾಡುವುದು ಕೆಲವು ಕಡೆ ಕಂಡು ಬಂದಿದೆ. ಅಂಥ ಕೆಲವು ವಿರಳ ಉದಾಹರಣೆಗಳು. ಹೀಗೆ ಪರಮಾತ್ಮನೇ ಅಲ್ಲೆಲ್ಲ ವಾಚ್ಯನಾಗಿದ್ದಾನೆ, ಈ ಜೀವಾತ್ಮ ಅಲ್ಲಿ ವಾಚ್ಯನೇ ಆಗಿಲ್ಲ ಅಂತ ಅದ್ರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.